ಕರ್ನಾಟಕ ಟಿವಿ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಲಾವಣ್ಯ. ಬಾಗಲಕೋಟೆ ಉಪಚುನಾವಣೆಯ ಈಗ ಪ್ರತಿಷ್ಠೆಯ ಕನವಾಗಿದೆ. ಸಿಎಂ ಸಿದ್ದರಾಮಯ್ಯ ಅವರ ಅನುಕಂಪದ ಅಲೆಗೆ ಬ್ರೇಕ್ ಹಾಕೋಕೆ ಈಗ ಬಿಜೆಪಿ ಜೆಡಿಎಸ್ ದೋಸ್ತಿ ಪಡೆ ಭರ್ಜರಿ ಪ್ಲಾನ್ ಅನ್ನ ಮಾಡಿದೆ. ದಾವಣಗೆರೆಯಲ್ಲಿ ಶಾಮನೂರು ಕುಟುಂಬದ ಕುಡಿ ಸಮರ್ಥ ಪರ ಲಿಂಗಾಯತ ನಾಯಕರ ದಂಡೆ ಅಖಾಡಕ್ಕಿಳಿದಿದೆ. ಈಗ ಒಂದು ಕಡೆ ಚಕ್ರವ್ಯೂಹದಲ್ಲಿ ಜಮೀರ್ ಅಹಮದ್ ಸಿಲುಕಿಕೊಂಡಿದ್ರೆ, ಈಗ ಮತ್ತೊಂದು ಕಡೆ ಈ ಉಪಚುನಾವಣೆಯೇ ಕಾಂಗ್ರೆಸ್ ಸರ್ಕಾರದ ಪತನಕ್ಕೆ ನಾಂದಿ ಹಾಡಲಿದೆ ಅಂತ ಡಿ.ವಿ. ಸದಾನಂದ ಗೌಡರು ಕೆಂಡ ಕಾರಿದ್ದಾರೆ. ಇದೇ ರೀತಿ ಹೆಚ್ಚಿನ ಸುದ್ದಿಗಳನ್ನ ವಿವರವಾಗಿ ನೋಡ್ತಾ ಹೋಗೋಣ ಇವತ್ತಿನ ಪ್ರೈಮ್ ಟೈಮ್ ನಲ್ಲಿ. ಬಾಗಲಕೋಟೆ ಉಪಚುನಾವಣೆ ದಿನದಿಂದ ದಿನಕ್ಕೆ ರಂಗೇರ್ತಾ ಇದ್ದು, ಕಾಂಗ್ರೆಸ್ನ ಅನುಕಂಪದ ಅಲೆಯನ್ನ ಈಗ ಮೀರಿ ಬಿಜೆಪಿ ಗೆಲುವಿನ ಲೆಕ್ಕಾಚಾರವನ್ನ ಹಾಕ್ತಾ ಇದೆ. ಜಾತಿ ಸಮೀಕರಣಗಳು ಪ್ರಮುಖ ಪಾತ್ರ ವಹಿಸುವ ಬಾಗಲಕೋಟೆ ಉಪಚುನಾವಣೆಯಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ ನಾಯಕರು ಭರ್ಜರಿ ಪ್ರಚಾರದಲ್ಲಿ ತೊಡಗಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು 2 ದಿನ ಕ್ಷೇತ್ರದಲ್ಲಿ ತಂಗಿ ಕಾಂಗ್ರೆಸ್ ಅಭ್ಯರ್ಥಿ ಪರ ಪ್ರಚಾರವನ್ನ ನಡೆಸಿದ್ದು, ಈಗ ಮೇಟಿ ಅವರ ನಿಧನದಿಂದ ಉಂಟಾದಂತಹ ಅನುಕಂಪದ ಅಲೆಯನ್ನ ಮೀರಿ ಗೆಲ್ಲೋಕೆ ಬಿಜೆಪಿ ತಂತ್ರವನ್ನ ರೂಪಿಸಿದೆ. ಜೆಡಿಎಸ್ ಈ ಬಾರಿ ಬಿಜೆಪಿ ಅಭ್ಯರ್ಥಿಯ ಪರವಾಗಿ ಮತಯಾಚನೆ ಮಾಡ್ತಾ ಇರೋದು ದೊಡ್ಡ ಬೂಸ್ಟ್ ಸಿಕ್ಕಂತಾಗಿದೆ. ತೇರ್ದಾಳ್, ಬಾದಾಮಿ ಹಾಗೂ ಬಾಗಲಕೋಟೆ ಭಾಗಗಳಲ್ಲಿ ಜೆಡಿಎಸ್ಗೆ ಇರುವಂತಹ ಮತ ಬ್ಯಾಂಕ್ ಬಿಜೆಪಿ ಪರ ತಿರುಗುವಂತಹ ಸಾಧ್ಯತೆ ಇದೆ. ಕಳೆದ ಚುನಾವಣೆಯಲ್ಲಿ ಜೆಡಿಎಸ್ ಪಡೆದಂತಹ ಮತಗಳನ್ನ ಗಮನಿಸಿದ್ರೆ, ಈ ಬಾರಿ ಆ ಮತಗಳು ಬಿಜೆಪಿಗೆ ಸೇರ್ಪಡೆಯಾದ್ರೆ ಫಲಿತಾಂಶದ ಮೇಲೆ ಪರಿಣಾಮ ಬೀರುವಂತಹ ಸಾಧ್ಯತೆ ಇದೆ. ಇನ್ನೊಂದೆಡೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರ ಆಪ್ತ ಹನುಮಂತ ಮಾವಿನ ಮರದ್ ಕೂಡ ಪ್ರಚಾರದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಇದು ಬಿಜೆಪಿ ಪರ ಮತಗಳ ಒಕ್ಕೂಟಕ್ಕೆ ಕಾರಣವಾಗಬಹುದು ಅಂತ ಅಂದಾಜು ವ್ಯಕ್ತವಾಗ್ತಾ ಇದೆ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ರಾಜಕೀಯ ಕದನ ತೀವ್ರಗೊಂಡಿದ್ದು, ಶಾಮನೂರು ಕುಟುಂಬದ ಬೆಂಬಲಕ್ಕೆ ಲಿಂಗಾಯತ ನಾಯಕರ ದೊಡ್ಡ ಪಡೆ ನಿಂತಿದೆ ಎಂಬ ಚರ್ಚೆ ಜೋರಾಗಿದೆ. ಕ್ಷೇತ್ರದಲ್ಲಿ ಮುಸ್ಲಿಂ ಬಂಡಾಯದ ನಡುವೆ ಕೂಡ ಈಗ ಸಮರ್ಥ ಅವರನ್ನ ಗೆಲ್ಲಿಸುವ ನಿಟ್ಟಿನಲ್ಲಿ ಕಾಂಗ್ರೆಸ್ನ ಲಿಂಗಾಯತ ನಾಯಕರು ಒಗ್ಗಟ್ಟಿನಿಂದ ಅಖಾಡಕ್ಕಿಳಿದಿದ್ದಾರೆ. ಅಷ್ಟೇ ಅಲ್ಲದೆ ಈಗ ಕಾಂಗ್ರೆಸ್ನ ಕೆಲ ಮುಸ್ಲಿಂ ನಾಯಕರು ಸಮರ್ಥ ಪರವಾಗಿ ಸಕ್ರಿಯವಾಗಿ ಪ್ರಚಾರವನ್ನು ನಡೆಸ್ತಾ ಇದ್ದಾರೆ. ಈ ನಡುವೆ ಬಿಜೆಪಿಯ ಕೆಲ ಲಿಂಗಾಯತ ಸಮುದಾಯದ ನಾಯಕರು ಕೂಡ ಪರೋಕ್ಷವಾಗಿ ಶಾಮನೂರು ಕುಟುಂಬಕ್ಕೆ ಸಾಫ್ಟ್ ಕಾರ್ನರ್ ಹೊಂದಿದ್ದಾರೆ ಎಂಬ ಮಾತುಗಳು ಕೇಳಿ ಬರ್ತಾ ಇದೆ. ಸಮರ್ಥ ಗೆಲುವಿಗಾಗಿ ಸಚಿವರಾದಂತಹ ಎಂ.ಬಿ. ಪಾಟೀಲ್, ಈಶ್ವರ್ ಖಂಡ್ರೆ, ಲಕ್ಷ್ಮೀ ಹೆಬ್ಬಾಳ್ಕರ್, ಶರಣ್ ಪ್ರಕಾಶ್ ಪಾಟೀಲ್ ಸೇರಿದಂತೆ ಹಲವು ಪ್ರಮುಖ ನಾಯಕರು ಬಿರುಸಿನ ಪ್ರಚಾರವನ್ನ ನಡೆಸ್ತಾ ಇದ್ದಾರೆ. ಇನ್ನೊಂದೆಡೆ ಬಿಜೆಪಿ ಪಕ್ಷ ಕೂಡ ತನ್ನ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿದ್ರು ಕೂಡ ಕೆಲವು ನಾಯಕರು ಪರೋಕ್ಷವಾಗಿ ಸಮರ್ಥ ಪರ ಸಾಫ್ಟ್ ಕಾರ್ನರ್ ಹೊಂದಿದ್ದಾರೆ ಎಂಬ ಚರ್ಚೆ ಸದ್ಯ ರಾಜಕೀಯ ವಲಯದಲ್ಲಿ ಜೋರಾಗಿದೆ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಒಳಗಿನ ಅಸಮಾಧಾನ ಸ್ಪಷ್ಟವಾಗಿ ಕಾಣ್ತಾ ಇದೆ. ವಿಶೇಷವಾಗಿ ಮುಸ್ಲಿಂ ನಾಯಕರಲ್ಲಿ 2 ಬಣಗಳಾಗಿ ಭಿನ್ನಾಭಿಪ್ರಾಯ ವ್ಯಕ್ತವಾಗಿದ್ದು, ಸಮರ್ಥ ಅಭ್ಯರ್ಥಿತ್ವದ ಬಗ್ಗೆ ವಿಭಿನ್ನ ನಿಲುವುಗಳು ವ್ಯಕ್ತವಾಗ್ತಾ ಇವೆ. ಒಂದು ಬಣ ಸಮರ್ಥ ಗೆಲುವಿಗಾಗಿ ಸಕ್ರಿಯವಾಗಿ ಪ್ರಚಾರವನ್ನ ನಡೆಸ್ತಾ ಇದ್ರೆ, ಮತ್ತೊಂದು ಬಣ ಮುಸ್ಲಿಮರಿಗೆ ಟಿಕೆಟ್ ನೀಡದೇ ಇರೋದಕ್ಕೆ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದೆ. ಈ ನಡುವೆ ಸಚಿವ ಜಮೀರ್ ಅಹಮದ್ ಖಾನ್ ಅವರ ನಡೆ ರಾಜಕೀಯ ವಲಯದಲ್ಲಿ ಕುತೂಹಲವನ್ನ ಮೂಡಿಸಿದೆ. ಇತ್ತ ಕೆಲ ಮುಸ್ಲಿಂ ಶಾಸಕರು ಕೂಡ ಬೆಂಬಲವನ್ನ ಸೂಚಿಸಿದ್ರು. ಆದ್ರೆ ಸಮರ್ಥ ಅವರಿಗೆ ಟಿಕೆಟ್ ನೀಡುವಲ್ಲಿ ಸಚಿವ ಎಸ್.ಎಸ್. ಮಲ್ಲಿಕಾರ್ಜುನ್ ಅವರು ಯಶಸ್ವಿಯಾದ ಹಿನ್ನೆಲೆಯಲ್ಲಿ ಜಮೀರ್ ಬಣದಲ್ಲಿ ಅಸಮಾಧಾನ ಉಂಟಾಗಿದೆ. ಈ ನಡುವೆ ಜಮೀರ್ ಅವರು ದಾವಣಗೆರೆ ಪ್ರಚಾರದಲ್ಲಿ ಭಾಗವಹಿಸ್ತಾರಾ ಎಂಬ ಪ್ರಶ್ನೆ ಉದ್ಭವಿಸಿತು. ಆದರೆ ಪ್ರಸ್ತುತ ಕೇರಳ ಚುನಾವಣಾ ಪ್ರಚಾರದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಈಗ ಈ ಹಿನ್ನೆಲೆಯಲ್ಲಿ ಜಮೀರ್ ಅವರಿಗೂ ಕೂಡ ಪ್ರಚಾರಕ್ಕೆ ಹೋಗುವುದು ಅನಿವಾರ್ಯವಾಗುವಂತಹ ಸಾಧ್ಯತೆ ಇದೆ. ಒಂದು ವೇಳೆ ಸಮರ್ಥ ಸೋತ್ರೆ ಅದರ ಹೊಣೆ ಜಮೀರ್ ಬಣದ ಮೇಲೆ ಬರುವಂತಹ ಸಾಧ್ಯತೆ ಇದೆ. ಮತ್ತೊಂದೆಡೆ ಜಮೀರ್ ಅವರ ಪ್ರಚಾರಕ್ಕೆ ಹೋಗದೆ ಸಮರ್ಥ ಅವರು ಗೆದ್ರೆ ಅದು ಅವರ ಬಣಕ್ಕೆ ಹಿನ್ನಡೆಯಾಗಬಹುದಾಗಿದೆ. ದಾವಣಗೆರೆ ದಕ್ಷಿಣ ಮತ್ತು ಬಾಗಲಕೋಟೆ ಉಪಚುನಾವಣೆಗಳನ್ನ ನಾವು ಸವಾಲಾಗಿ ಸ್ವೀಕರಿಸಿದ್ದೇವೆ. ಈ ಚುನಾವಣೆಗಳ ಫಲಿತಾಂಶವನ್ನ ರಾಜ್ಯ ಸರ್ಕಾರ ಪತನಕ್ಕೆ ನಾಂದಿಯಾಗಲಿದೆ ಅಂತ ಡಿ.ವಿ. ಸದಾನಂದ ಗೌಡರವರು ಭವಿಷ್ಯವನ್ನ ನುಡಿದಿದ್ದಾರೆ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಕೇವಲ
ಏನು ಒಡೆದ ಮನೆಯಲ್ಲ, ಅದು ಚೂರು ಚೂರಾಗಿದೆ ಅಂತ ಲೇವಡಿ ಮಾಡಿದ ಗೌಡ್ರು ಈ ಚುನಾವಣೆ ಯುನೈಟೆಡ್ ಬಿಜೆಪಿ ಮತ್ತು ಡಿವೈಡೆಡ್ ಕಾಂಗ್ರೆಸ್ ನಡುವಿನ ಹೋರಾಟವಾಗಿದೆ ಎಂದಿದ್ದಾರೆ. ಒಂದು ಕಾಲದಲ್ಲಿ ಅಹಿಂದ ಜಪ ಮಾಡ್ತಾ ಇದ್ದಂತಹ ಸಿಎಂ ಸಿದ್ದರಾಮಯ್ಯ ಈಗ ಹಿಂದುಳಿದವರು ಮತ್ತು ಅಲ್ಪಸಂಖ್ಯಾತರನ್ನ ಸಂಪೂರ್ಣವಾಗಿ ಮರೆತಿದ್ದಾರೆ. ಈ ಉಪಚುನಾವಣೆಯಲ್ಲಿ ಜನರವರಿಗೆ ತಕ್ಕ ಪಾಠವನ್ನ ಕಲಿಸಲಿದ್ದಾರೆ. ರಾಜ್ಯ ಸರ್ಕಾರ ಪತನದ ಈ ಉಪಚುನಾವಣೆಯಿಂದಾನೇ ಶುರು ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಇನ್ನು ಕ್ಷೇತ್ರದಲ್ಲಿ ಹಣದ ಪ್ರಭಾವದ ಬಗ್ಗೆ ಮಾತನಾಡಿದಂತಹ ಅವರು, ಇದು ವಂಶ ಪಾರಂಪರಿಕವಾಗಿ ಸೂಟ್ಕೇಸ್ ಹಿಡಿದು ಮತ ಖರೀದಿ ಮಾಡುವವರೆಗೂ ಮತ್ತು ಒಬ್ಬ ಸಾಮಾನ್ಯ ವ್ಯಕ್ತಿಗೂ ನಡೀತಾ ಇರುವಂತಹ ಯುದ್ಧ. ಹಣದ ದರ್ಪದ ಮೂಲಕ ಗೆಲ್ಲೋಕೆ ಕಾಂಗ್ರೆಸ್ ಪ್ರಯತ್ನಿಸ್ತಾ ಇದೆ. ಆದ್ರೆ ಸಾಮಾನ್ಯ ಕುಟುಂಬದ ಹಿನ್ನೆಲೆಯ ಬಿಜೆಪಿ ಅಭ್ಯರ್ಥಿಯ ಗೆಲುವು ನಿಶ್ಚಿತ ಅಂತ ಹೇಳಿದ್ರು. ಮುಂಬರುವ ಕೇರಳ ವಿಧಾನಸಭಾ ಚುನಾವಣೆಯಲ್ಲಿ ಎಡರಂಗದ ವೋಟುಗಳ ಮೇಲೆ ಈಗ ಬಿಜೆಪಿ ಪ್ರಭಾವ ಬೀರಲಿದ್ದು, ಇದರ ಪರಿಣಾಮ ಕಾಂಗ್ರೆಸ್ ನೇತೃತ್ವದ ಯುಡಿಎಫ್ ಆಗಲಿದೆ. ಈ ಮೂಲಕ ಯುಡಿಎಫ್ ಅಧಿಕಾರಕ್ಕೆ ಬರಲಿದೆ ಅಂತ ಸಿ ವೋಟರ್ ನಡೆಸಿದಂತಹ ಬೃಹತ್ ಸಮೀಕ್ಷೆ ಭವಿಷ್ಯವನ್ನ ನುಡಿದಿದೆ. ಕೇರಳದ ವಿಧಾನಸಭಾ ಸ್ಥಾನಗಳ ಸಂಖ್ಯೆ 140, ಗೆಲುವಿನ ಮ್ಯಾಜಿಕ್ ಸಂಖ್ಯೆ 71 ಆಗಿದೆ. ಸಿ ವೋಟರ್ ಸಮೀಕ್ಷೆಯಲ್ಲಿ ಈಗ ಯುಡಿಎಫ್ 69ರಿಂದ ಈಗ 81 ಸ್ಥಾನಗಳು, ಎಲ್ಡಿಎಫ್ 57ರಿಂದ 69 ಸ್ಥಾನಗಳು, ಎನ್ಡಿಎ 1ರಿಂದ 5 ಸ್ಥಾನಗಳಲ್ಲಿ ಗೆಲುವನ್ನ ಸಾಧಿಸಲಿದೆ ಎನ್ನಲಾಗಿದೆ. ಇನ್ನು ದಕ್ಷಿಣ ಕೇರಳದಲ್ಲಿ ಎಲ್ಡಿಎಫ್ 25, ಯುಡಿಎಫ್ 16 ಮತ್ತು ಎನ್ಡಿಎ 5 ಸ್ಥಾನಗಳವರೆಗೆ ಗೆಲ್ಲುವಂತಹ ಸಾಧ್ಯತೆ ಇದೆ. ಅಲಪ್ಪುಳ, ಕೊಲ್ಲಂ ಮತ್ತು ತಿರುವನಂತಪುರಂನಲ್ಲಿ ಎಲ್ಡಿಎಫ್ ಮುನ್ನಡೆ ಸಾಧಿಸಿದ್ರು ಕೂಡ ಮತಗಳ ಪ್ರಮಾಣ ಕುಸಿಯಲಿದೆ. ನೆಮ್ಮಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿ ನಾಯಕ ರಾಜೀವ್ ಚಂದ್ರಶೇಖರ್ ಅವರು ಸಿಪಿಎಂನ ಪ್ರಬಲ ನಾಯಕ ವಿ ಶಿವನ್ಕುಟ್ಟಿ ಮತ್ತು ಕಾಂಗ್ರೆಸ್ನ ಕೆಎಸ್ ಶಬರಿನಾಥನ್ ಅವರನ್ನ ಸೋಲಿಸಿ ಜಯಬೇರಿಯನ್ನ ಬಾರಿಸಲಿದ್ದಾರೆ ಅಂತ ಸಮೀಕ್ಷೆ ಹೇಳಿದೆ. ಒಟ್ಟಾರೆಯಾಗಿ 2026ರ ಚುನಾವಣೆ ಕೇರಳದಲ್ಲಿ ಸಾಂಪ್ರದಾಯಿಕ ಎಡ ಬಲ ಕಾಳಗದ ಜೊತೆ ಎನ್ಡಿಎ ಮೈತ್ರಿಕೂಟದ ಪ್ರಬಲ ಎಂಟ್ರಿಗೂ ಕೂಡ ಸಾಕ್ಷಿಯಾಗುವಂತಹ ಮುನ್ಸೂಚನೆ ಸಿಕ್ಕಿದೆ. ತಮಿಳುನಾಡು ಉಪಮುಖ್ಯಮಂತ್ರಿ ಮತ್ತು ಡಿಎಂಕೆ ಯುವ ಮೋರ್ಚಾ ಕಾರ್ಯದರ್ಶಿ ಉದಯನಿಧಿ ಸ್ಟಾಲಿನ್ ಅವರು ಚಪಾಕ್ ತಿರುವಲ್ಲಿಕೇನಿ ಕ್ಷೇತ್ರದಿಂದ ಈಗ ಸತತ 2ನೇ ಬಾರಿ ಸ್ಪರ್ಧಿಸ್ತಾ ಇದ್ದು ಗುರುವಾರ ನಾಮಪತ್ರವನ್ನ ಸಲ್ಲಿಸಿದ್ದಾರೆ. ನಾಮಪತ್ರ ಸಲ್ಲಿಕೆಗೂ ಮುನ್ನ ಪಕ್ಷದ ಕಾರ್ಯಕರ್ತರೊಡನೆ ರೋಡ್ ಶೋ ನಲ್ಲಿ ಭಾಗವಹಿಸಿದ ಅವರು ನಂತರ ಪಕ್ಷದ ಹಿರಿಯ ನಾಯಕರು ಮತ್ತು ಸ್ಥಳೀಯ ಪದಾಧಿಕಾರಿಗಳೊಂದಿಗೆ ತೆರಳಿ ದಾಖಲೆಯನ್ನ ಸಲ್ಲಿಸಿದ್ದಾರೆ. ನಾಮಪತ್ರ ಸಲ್ಲಿಸಿದ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಚುನಾವಣೆಯಲ್ಲಿ ಡಿಎಂಕೆಗೆ ಬಹುಮತ ಸಿಗುವಂತಹ ಬಗ್ಗೆ ಭರವಸೆಯನ್ನ ವ್ಯಕ್ತಪಡಿಸಿದ್ದಾರೆ. ಈ ಬಾರಿ ನಾವು ಖಂಡಿತವಾಗ್ಲೂ ಕೂಡ ಗೆಲ್ತೇವೆ. ಕಳೆದ 5 ವರ್ಷಗಳಲ್ಲಿ ಸ್ಟಾಲಿನ್ ಅವರು ಮಾಡಿದಂತಹ ಉತ್ತಮ ಕೆಲಸಗಳಿಂದ ರಾಜ್ಯದ ಜನತೆ, ವಿಶೇಷವಾಗಿ ಮಹಿಳೆಯರು ಸಂತೋಷಗೊಂಡಿದ್ದಾರೆ. ಚಪಾಕ ತಿರುವಲ್ಲಿಕೇನಿ ನನ್ನ ಮನೆ ಈಗ ಎಂದು ವ್ಯಕ್ತವಾಗಿರುವಂತಹ ಅಗಾಧ ಬೆಂಬಲವು ಪಕ್ಷದ ಜಯವನ್ನ ದೃಢಪಡಿಸಿದೆ. ಇಂದು ಸಂಜೆಯಿಂದ ಪ್ರಚಾರ ಆರಂಭವಾಗಲಿದೆ ಅಂತ ಹೇಳಿದ್ದಾರೆ. ಇನ್ನು ದಿವಂಗತ ಎಂ ಕರುಣಾನಿಧಿ ಅವರು ಪ್ರತಿನಿಧಿಸ್ತಾ ಇದ್ರು. ಈಗ ಡಿಎಂಕೆಯ ಸಾಂಪ್ರದಾಯಿಕ ಭದ್ರಕೋಟೆಯಾದಂತಹ ಚಪಾಕ್ ತಿರುವಲ್ಲಿಕೇನಿ ಕ್ಷೇತ್ರವು ಈ ಬಾರಿ ಹೈ ಪ್ರೊಫೈಲ್ ಸ್ಪರ್ಧೆಗೆ ಸಾಕ್ಷಿಯಾಗಿದೆ. ರಾಜ್ಯಸಭಾ ಸಂಸದ ರಾಘವ್ ಚಡ್ಡಾ ಅವರಿಗೆ ದೊಡ್ಡ ಹಿನ್ನಡೆಯಾಗಿದೆ. ಆಮ್ ಆದ್ಮಿ ಪಕ್ಷ ಅವರನ್ನ ರಾಜ್ಯಸಭಾ ಉಪನಾಯಕ ಸ್ಥಾನದಿಂದ ಈಗ ತೆಗೆದುಹಾಕಿದೆ. ಈಗ ಇದಲ್ಲದೆ ರಾಜ್ಯಸಭೆಯಲ್ಲಿ ಅವರು ಮಾತನಾಡುವ ಹಕ್ಕನ್ನ ಸಹ ಮೊಟಕುಗೊಳಿಸಲಾಗಿದೆ. ಅವರ ಸ್ಥಾನದಲ್ಲಿ ಆಮ್ ಆದ್ಮಿ ಪಕ್ಷವು ಹೊಸ ಉಪನಾಯಕನನ್ನ ನೇಮಿಸಿದೆ. ಆಮ್ ಆದ್ಮಿ ಪಕ್ಷದ ಸಂಸದ ಅಶೋಕ್ ಮಿತ್ತಲ್ ಈಗ ರಾಜ್ಯಸಭಾ ಉಪನಾಯಕರಾಗಲಿದ್ದಾರೆ. ಈ ಸಂಬಂಧ ಆಮ್ ಆದ್ಮಿ ಪಕ್ಷವು ರಾಜ್ಯಸಭಾ ಕಾರ್ಯದರ್ಶಿಗೆ ಪತ್ರವೊಂದನ್ನ ಸಲ್ಲಿಸಿದೆ. ಈ ಮೂಲಕ ಮೂಲಗಳ ಪ್ರಕಾರ ಈಗ ಸಂಸದ ರಾಘವ್ ಚಡ್ಡಾ ಅವರಿಗೆ ಸಂಸತ್ತಿನಲ್ಲಿ ಮಾತನಾಡುವ ಸಮಯವನ್ನ ನೀಡಬಾರದು ಅಂತ ಆಮ್ ಆದ್ಮಿ ಪಕ್ಷ ರಾಜ್ಯಸಭಾ ಕಾರ್ಯದರ್ಶಿಗೆ ತಿಳಿಸಿದೆ. ಈಗ ರಾಜ್ಯಸಭಾ ಸಭೆಯಲ್ಲಿ ಈಗ ಸಾರ್ವಜನಿಕ ಸಮಸ್ಯೆಗಳ ಬಗ್ಗೆ ಅವರು ನಿರಂತರವಾಗಿ ಧ್ವನಿಯನ್ನು ಎತ್ತುತ್ತಾ ಇರುವಂತಹ ಸಮಯದಲ್ಲಿ ಇಂತಹದ್ದೊಂದು ಕ್ರಮವನ್ನ ಕೈಗೊಳ್ಳಲಾಗಿದೆ. ಆಮ್ ಆದ್ಮಿ ಪಕ್ಷವು ಈ ನಿರ್ಧಾರದ ಹಿಂದಿನ ಕಾರಣವನ್ನ ಇನ್ನೂ ಕೂಡ ಬಹಿರಂಗಪಡಿಸಿಲ್ಲ. ಶಿಸ್ತು ಮತ್ತು ಪಕ್ಷದ ಮಾರ್ಗವನ್ನ
ಅನುಸರಿಸೋಕೆ ವಿಫಲವಾದ ಆರೋಪಗಳನ್ನ ಆಧರಿಸಿ ಈಗ ಈ ನಿರ್ಧಾರವನ್ನ ತೆಗೆದುಕೊಂಡಿರಬಹುದು ಅಂತ ಮೂಲಗಳು ಸೂಚಿಸ್ತಾ ಇವೆ. ಆಮ್ ಆದ್ಮಿ ಪಕ್ಷದ ವಿರುದ್ಧ ಮಾತನಾಡಿದಂತಹ ಆರೋಪ ರಾಘವ್ ಚಡ್ಡಾ ಅವರ ಮೇಲಿದೆ ಸತ್ಯ. ವಿಧಾನಸಭಾ ಚುನಾವಣೆಯಲ್ಲಿ ಸೋಲು ಖಚಿತವಾಗಿರೋದ್ರಿಂದ ಈಗ ಸಿಪಿಎಂ ಉನ್ನತ ನಾಯಕತ್ವದ ಬೆಂಬಲದೊಂದಿಗೆ ಪಯ್ಯನ್ನೂರಿನಲ್ಲಿ ನಕಲಿ ಆಧಾರ್ ಕಾರ್ಡ್ಗಳನ್ನ ತಯಾರಿಸಲಾಗ್ತಾ ಇದೆ ಅಂತ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಅವರು ಹೇಳಿದ್ದಾರೆ. ಸೋಲಿನ ಭಯ ಸಮೀಪಿಸ್ತಾ ಇರೋದ್ರಿಂದ ಸಿಪಿಎಂ ತನ್ನ ಹಳೆಯ ತಂತ್ರಗಳನ್ನ ಧೂಳಿಪಟ ಮಾಡ್ತಾ ಇದೆ. ಪಯ್ಯನ್ನೂರಿನಲ್ಲಿರುವಂತಹ ಸಿಪಿಎಂ ಕಚೇರಿಯಲ್ಲಿ ಇದು ನಡೀತಾ ಇದೆ. ಕಲ್ಯಾಶೇರಿಯಲ್ಲಿ ಅನೇಕ ಮತಗಳನ್ನ ಪಯ್ಯನ್ನೂರಿಗೆ ಸೇರಿಸಲಾಗಿದೆ ಮತ್ತು ಡಬಲ್ ಮತಗಳನ್ನ ದಾಖಲಿಸಲಾಗಿದೆ. ಡಬಲ್ ಮತಗಳಿಗಾಗಿ ನಕಲಿ ಆಧಾರ್ ಕಾರ್ಡ್ಗಳನ್ನ ತಯಾರಿಸಿ ನಕಲಿ ಮತಗಳನ್ನ ಚಲಾಯಿಸುವ ಪ್ರಯತ್ನ ನಡೀತಾ ಇದೆ. ಪ್ರಜಾಪ್ರಭುತ್ವವನ್ನ ಬುಡಮೇಲು ಮಾಡೋಕೆ ಉನ್ನತ ನಾಯಕರ ಅನುಮತಿಯೊಂದಿಗೆ ಇದು ನಡೀತಾ ಇದೆ. ಈ ಸಂಬಂಧ ಈಗ ಅಭ್ಯರ್ಥಿ ಚುನಾವಣಾ ಆಯೋಗಕ್ಕೆ ದೂರನ್ನ ನೀಡಿದ್ದಾರೆ. ಆಕ್ರೋಶಗೊಂಡಂತಹ ಮಾರ್ಕ್ಸಿಸ್ಟ್ ಪಕ್ಷವು ಪಯ್ಯನ್ನೂರಿನಲ್ಲಿ ಮಾತ್ರವಲ್ಲದೆ ಈಗ ಪಾಲಕ್ಕಾಡ್ ಮತ್ತು ತ್ರಿಕರಿಪುರದಲ್ಲಿಯೂ ಕೂಡ ಎದುರಾಳಿ ಅಭ್ಯರ್ಥಿಗಳ ಪೋಸ್ಟರ್ ಗಳನ್ನ ನಾಶಪಡಿಸ್ತಾ ಇದೆ. ಸಂದೀಪ್ ವಾರಿಯರ್ ಅವರನ್ನ ತ್ರಿಕರಿಪುರದಲ್ಲಿ ನಿಲ್ಲಿಸಲಾಯಿತು ಎಂದಿದ್ದಾರೆ. ಪ್ರಸ್ತುತ ಭದ್ರತಾ ಪರಿಸ್ಥಿತಿಯ ಕುರಿತು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಪ್ರಮುಖ ಹೇಳಿಕೆಯನ್ನ ನೀಡಿದ್ದು, ಭಾರತದ ನೆರೆಯ ದೇಶವು ಯಾವುದೇ ರೀತಿಯ ದುಸ್ಸಾಹಸ ಮಾಡಬಾರದು, ಆದ್ರೆ ಅಂತದ್ದೇನಾದ್ರೂ ಸಂಭವಿಸಿದ್ರೆ ಭಾರತ ಪ್ರತಿಕ್ರಿಯೆ ಅಭೂತಪೂರ್ವ ಮತ್ತು ನಿರ್ಣಾಯಕವಾಗಿರುತ್ತೆ ಅಂತ ಖಡಕ್ ಆಗಿ ಎಚ್ಚರಿಸಿದ್ದಾರೆ. ನಮ್ಮ ದೇಶದ ಭದ್ರತೆಯು ಪ್ರಮುಖ ಆದ್ಯತೆಯಾಗಿದೆ ಮತ್ತು ಯಾವುದೇ ಸವಾಲನ್ನ ಎದುರಿಸೋಕೆ ಸಶಸ್ತ್ರ ಪಡೆಗಳು ಸಂಪೂರ್ಣವಾಗಿ ಸಿದ್ಧವಾಗಿವೆ ಅಂತ ರಾಜನಾಥ್ ಸಿಂಗ್ ಅವರು ಸ್ಪಷ್ಟಪಡಿಸಿದ್ದಾರೆ. ಇರಾನ್ ಯುದ್ಧದಿಂದಾಗಿ ಏಷ್ಯಾದಲ್ಲಿ ಉದ್ವಿಗ್ನತೆ ಹೆಚ್ಚುತ್ತಾ ಇರುವಂತಹ ಸಮಯದಲ್ಲಿ ರಕ್ಷಣಾ ಸಚಿವರ ಈ ಹೇಳಿಕೆ ಬಂದಿರೋದು ಗಮನಾರ್ಹವಾಗಿದೆ. ಪ್ರಸ್ತುತ ಪರಿಸ್ಥಿತಿಯಲ್ಲಿ ಯಾವುದೇ ನೆರೆಯ ದೇಶವು ಆಕ್ರಮಣಕಾರಿ ಕೃತ್ಯವನ್ನ ಮಾಡೋಕೆ ಧೈರ್ಯವನ್ನ ಮಾಡಬಹುದು, ಆದ್ರೆ ಅಂತದ್ದೇನಾದ್ರೂ ಸಂಭವಿಸಿದ್ದಲ್ಲಿ ಈಗ ಭಾರತದ ಪ್ರತಿಕ್ರಿಯೆ ಅಭೂತಪೂರ್ವ ಮತ್ತು ನಿರ್ಣಾಯಕವಾಗಿರುತ್ತೆ ಅಂತ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಸ್ಪಷ್ಟನೆ ನೀಡಿದ್ದಾರೆ. ರಾಜನಾಥ್ ಸಿಂಗ್ ನೀಡಿರುವಂತಹ ಈ ಹೇಳಿಕೆಯನ್ನ ಇದು ಕೇವಲ ಎಚ್ಚರಿಕೆ ಅಲ್ಲ, ಭಾರತ ಈಗ ಯಾವುದೇ ಬಾಹ್ಯ ಬೆದರಿಕೆಗೆ ಪ್ರತಿಕ್ರಿಯಿಸೋಕೆ ಸಂಪೂರ್ಣವಾಗಿ ಸಿದ್ಧವಾಗಿದೆ ಅನ್ನೋದು ಸಂಕೇತ ಅಂತ ವಿಶ್ಲೇಷಣೆ ಮಾಡಲಾಗ್ತಾ ಇದೆ. ಇರಾನ್ ಅಮೆರಿಕ ಯುದ್ಧದ ಭಯ ಇಡೀ ಜಗತ್ತನ್ನೇ ಆವರಿಸಿದೆ. ಮಧ್ಯಪ್ರಾಚ್ಯವು ಉರಿತಾ ಇದೆ. ವಿಶ್ವದಾದ್ಯಂತ ತೈಲ ಮತ್ತು ಅನಿಲ ಕೊರತೆ ಇದೆ. ಇಂಧನ ಬೆಲೆಗಳು ಗಗನಕ್ಕೇರ್ತಾ ಇವೆ. ಇದರ ಹೊರತಾಗಿಯೂ ಕೂಡ ಇರಾನ್ ಯುದ್ಧದಲ್ಲಿ ಕದನ ವಿರಾಮಕ್ಕೆ ಅಮೆರಿಕ ಇನ್ನೂ ಕೂಡ ಒಪ್ತಾ ಇಲ್ಲ. ಅಮೆರಿಕ ತನ್ನದೇ ಷರತ್ತುಗಳನ್ನ ವಿಧಿಸಿ ಇರಾನ್ ಜೊತೆ ಒಪ್ಪಂದ ಮಾಡೋಕೆ ಬಯಸ್ತಾ ಇದೆ. ಜಗತ್ತು ಅವರ ಸಂಘರ್ಷದಿಂದ ನಲುಗ್ತಾ ಇದೆ. ಈ ಪರಿಸ್ಥಿತಿಯಲ್ಲಿ ಈಗ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೊಸ ಒತ್ತಡವನ್ನ ಎದುರಿಸಿದ್ದಾರೆ. ಈಗ ಈ ಒತ್ತಡ ಬೇರೆ ಯಾರಿಂದ ಕೂಡ ಬಂದಿಲ್ಲ, ಬದಲಾಗಿ ವಿಶ್ವದ ಅತ್ಯಂತ ಭಯಭೀತ ಸರ್ವಾಧಿಕಾರಿ ಕಿಮ್ ಜಾಂಗ್ ಉನ್ ಅವರಿಂದ ಬಂದಿದೆ. ಹೌದು, ಇದು ಇರಾನ್ ಯುದ್ಧದ ಮಧ್ಯೆ ಉತ್ತರ ಕೊರಿಯಾ ವಿನಾಶಕಾರಿ ತಂತ್ರಗಳನ್ನ ಆಶ್ರಯಿಸಿದೆ. ಕಳೆದ ವರ್ಷ 2 ಯುದ್ಧ ನೌಕೆಗಳನ್ನ ಉಡಾಯಿಸಿದ ನಂತರ ಅಕ್ಟೋಬರ್ 10ರಂದು ಆಡಳಿತ ಪಕ್ಷದ ಸ್ಥಾಪನಾ ವಾರ್ಷಿಕೋತ್ಸವದ ವೇಳೆ ಮತ್ತೊಂದು 5,000 ಟನ್ ಬಹುಪಯೋಗಿ ವಿಧ್ವಂಸಕ ನೌಕೆಗಳನ್ನ ನಿರ್ಮಿಸೋಕೆ ಉತ್ತರ ಕೊರಿಯಾ ನಾಯಕ ಕಿಮ್ ಜಾಂಗ್ ಉನ್ ಅವರು ಆದೇಶಿಸಿದ್ದಾರೆ. ಎಸ್ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಕರ್ನಾಟಕ ಟಿವಿ ಪ್ರೈಮ್ ಟೈಮ್. ಮತ್ತೆ ಭೇಟಿಯಾಗೋಣ ನಾಳೆಯ ಪ್ರೈಮ್ ಟೈಮ್ ನಲ್ಲಿ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.